ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಾಂಗ್ಲಾದೇಶದ ದಂಗೆ ಇಡೀ ಜಗತ್ತನ್ನ ದಂಗಾಗಿಸ್ಬಿಟ್ಟಿದೆ. ಶೇಖ್ ಹಸೀನಾ ಸದ್ಯ ಈಗ ಲಂಡನ್ಗೆ ಹಾರ್ತಾ ಇರೋದು. ಎಲ್ಲ ಅಪ್ಡೇಟ್ಸ್ ನೋಡ್ತಾ ಇದ್ದೀರಿ. ಪ್ರಧಾನಿ ನಿವಾಸವನ್ನು ಯಾವ ರೀತಿ ದೋಚಿದ್ದಾರೆ ಅಲ್ಲಿನ ಪ್ರತಿಭಟನಾಕಾರರು. ಜುಲೈಯಿಂದ ಶುರುವಾದಂತಹ ಕಿಡಿ ಈಗ ಇಡೀ ದೇಶವನ್ನು ಯಾವ ರೀತಿ ವ್ಯಾಪಿಸ್ಕೊಂಡಿದೆ. ಸೇನಾಡಳಿತಕ್ಕೆ ಬಾಂಗ್ಲಾದೇಶದಲ್ಲಿ ಏನೇನು ಆಗ್ತಿದೆ ಈಗ ಗಮನಿಸಿದ್ದೀರಿ. ಇದರ ನಡುವೆ ಸಿಡಿದಿರುವಂತಹ ಬಿಗ್ ಸೀಕ್ರೆಟ್, ಬಾಂಗ್ಲಾದೇಶದಲ್ಲಿ ಏನು ನಡೀತಿದೆಯೋ ಅದನ್ನು ಭಾರತದಲ್ಲೂ ನಡೆಸುವಂತಹ ಸಂಚೊಂದು ನಡೆದಿದೆಯಾ? ಇದನ್ನ ಶೇಖ್ ಹಸೀನಾ ಭಾರತದ ಜೊತೆಗೆ ಹಂಚಿಕೊಂಡಿದ್ದಾರ? ಭಾರತದ ಈ ಒಂದು ಪ್ರದೇಶವನ್ನ ಕಸಿದುಕೊಳ್ಳುವಂತಹ ಪ್ಲಾನ್ ಕೂಡ ಆಗ್ತಾ ಇದೆಯಾ? ಏನಿದು ಹಾಗಾದ್ರೆ? ರಿಪೋರ್ಟ್, ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಹೇಳಲಾಗ್ತಿದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೀಸಲಾತಿ ಕಿಚ್ಚು ಹೊತ್ತುಕೊಂಡಿತ್ತು. ಕಾರಣ ಒಂದು ಬೇಕಿತ್ತು ಅಷ್ಟೇ. ಕಾಯ್ತಾ ಇದ್ರು. ಶೇಖ್ ಹಸೀನಾ ಇನ್ನಿತರರು ಹೇಳ್ತಿರೋ ಪ್ರಕಾರ ಇದು ಪ್ರತಿಪಕ್ಷ ಯಾವುದಿತ್ತು ಅವ್ರ ಆಡಳಿತ ಇದ್ದಾಗ, ಈಗ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ, ಅವರ ಸಂಚಿನಿಂದಾಗಿ ನಡೀತು. ವಿದೇಶಿ ಶಕ್ತಿಗಳು ಇಲ್ಲಿನ ಆಡಳಿತ ಪಕ್ಷದ ವಿರುದ್ಧ ಸ್ಥಳೀಯರನ್ನ ಎತ್ತುಕಟ್ಟಿ ಪ್ರತಿಪಕ್ಷಗಳನ್ನ ಬಳಸ್ಕೊಂಡು ಈ ಥರ ಮಾಡಿಟ್ಟಿದ್ದಾರೆ ಅಂತ ಅಲ್ವಾ ಕೇಳಿಬರ್ತಿರೋದು. ಗಂಭೀರ ಆರೋಪ. ಪಾಶ್ಚಿಮಾತ್ಯ ದೇಶಗಳು, ಅದರಲ್ಲೂ ಅಮೆರಿಕಾದ ನೇರವಾದ ಕೈವಾಡ ಇದೆ. UK, US ಎರಡರ ಕೈವಾಡವೂ ಇದೆ. ಚೀನಾ ಮತ್ತು ಅಮೆರಿಕ ಮಧ್ಯೆ ಬಾಂಗ್ಲಾದ ಮೇಲೆ ಹಿಡಿತ ಸಾಧಿಸೋದಕ್ಕೆ ದೊಡ್ಡ ಪೈಪೋಟಿ ಇತ್ತು. ಆ ಪೈಪೋಟಿಯ ಪರಿಣಾಮ ಇದು ಅಂತ ಹೇಳಲಾಗ್ತಿದೆ. ಆದರೆ ಇತ್ತೀಚೆಗಿನ ಬೆಳವಣಿಗೆ ನೋಡಿದ್ರೆ, ಯಾವ ಚೀನಾ ಜೊತೆಗೆ ಬಾಂಗ್ಲಾ ಕ್ಲೋಸ್ ಆಗಿದೆ ಅಂತ ಅಮೆರಿಕದ ಕಣ್ಣು ಕೆಂಪಾಗಿತ್ತು, ಅದೇ ಚೀನಾ ಶೇಖ್ ಹಸೀನಾಗೆ ಅವಮಾನ ಮಾಡಿ ಸರಿಯಾದಂಥ ಆರ್ಥಿಕ ನೆರವನ್ನು ಕೊಡೋದಕ್ಕೂ ಕೂಡ ತಿರಸ್ಕರಿಸಿ ಶೇಖ್ ಹಸೀನಾ ಭೇಟಿಯನ್ನ ಅಲ್ಲಿನ ಗ್ಲೋಬಲ್ ಟೈಮ್ಸ್ ಅಂದರೆ ಸರ್ಕಾರದ ಮಾಧ್ಯಮಗಳು ತೋರಿಸೋದು ಕೂಡ ಒಂದೇ ಒಂದು ವಿಜುವಲ್ಸ್ ಕೂಡ ತೋರಿಸದೆ, ಅವರ ಭೇಟಿಯನ್ನ ಸುದ್ದಿನೂ ಮಾಡದೆ ನೆಗ್ಲೆಕ್ಟ್ ಮಾಡಲಾಗಿತ್ತು, ಅವಮಾನ ಮಾಡಲಾಗಿತ್ತು. ಎಷ್ಟು ದಿನ ಅಂತ ಹೋಗಿದ್ರು ಅವರು ಚೀನಾ ಪ್ರವಾಸಕ್ಕೆ, ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬಂದಿದ್ರು ಶೇಖ್ ಹಸೀನಾ. ಅಷ್ಟರ ಮಟ್ಟಿಗೆ ಅವಮಾನನೂ ಆಗಿತ್ತು. ಸೊ ಚೀನಾದ ಕುತಂತ್ರವೂ ಇದೆ ಅಂತ ಹೇಳಲಾಗ್ತಿದೆ. ಈಗ ಮಿಲಿಟರಿ ರೂಲ್ ಆಗಿರೋದ್ರಿಂದ ಅವರ ಜೊತೆಗೆ ಸೇರಿಕೊಂಡು ಭಾರತದ ವಿರುದ್ಧ ಸಂಚು ರೂಪಿಸೋದಕ್ಕೆ ಚೀನಾ ತಯಾರಾಗಿದೆ. ಸೊ ಅಮೆರಿಕ, ಚೀನಾ, ಬೇರೆ ಬೇರೆ ವಿದೇಶಿ ಶಕ್ತಿಗಳಿಗೆ ಅವರವರದ್ದೇ ಆದ ಕಾರಣಗಳಿವೆ. ಇತ್ತೀಚೆಗಷ್ಟೇ ನಡೆದಂಥ ಎಲೆಕ್ಷನ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗೆ ಕಾರಣ ಆಗಿತ್ತು. ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ನಡೀತಾ, ಅದೊಂದು ಎಲೆಕ್ಷನ್ ಅನ್ನೋ ಮಟ್ಟಿಗೆ ಸುಮ್ಮನೆ ಹೆಸರಿಗೆ ನಡೆಸಿದ್ದಾರೆ. ಪಕ್ಷಗಳೆಲ್ಲ ಎಲೆಕ್ಷನ್ ಅನ್ನ ತ್ಯಜಿಸಿಬಿಟ್ಟಿದ್ವು. ಇವರದ್ದೊಂದೇ ಪಕ್ಷ ಹೆಸರಿಗೆ ಎಲೆಕ್ಷನ್ ನಡೆದಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಸ್ವತಂತ್ರ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಒಂದು ಚುನಾವಣೆ ನಡೆಸಿದ್ದೀವಿ ಅಂತ ತೋರಿಸ್ಕೊಂಡು ತಾವೇ ಆಡಳಿತ ನಡೆಸೋ ಮಟ್ಟಿಗೆ ಹಾಳಾಗಿ ಹೋಗಿದೆ ಅಲ್ಲಿ ಪ್ರಜಾಪ್ರಭುತ್ವ ಅಂತ ಆಕ್ರೋಶವೇ ಬ್ಲಾಸ್ಟ್ ಆಗಿತ್ತು. ಅದಾದ ಬಳಿಕ ಸ್ವಲ್ಪ ದಿನ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಆಮೇಲೆ ಬಾಂಗ್ಲಾ ಹೋರಾಟಕ್ಕಾಗಿ, ವಿಮೋಚನಾ ಹೋರಾಟಕ್ಕಾಗಿ ಯಾರ್ಯಾರು ಕೈ ಜೋಡಿಸಿದ್ದಾರೋ ಅವರಿಗೆ ಮೀಸಲಾತಿ ಕೊಟ್ಟು ಕೆಲವು ವರ್ಗಗಳಿಗೆ ಮೀಸಲಾತಿಯನ್ನು ಕಿತ್ತುಕೊಳ್ಳೋ ನಿರ್ಧಾರ ಏನಿದೆ ಅದು ಯಾವ ರೀತಿ ಸಿಡಿದೇಳುವಂತೆ ಮಾಡ್ತು ಯುವಕರನ್ನ ಅಂದರೆ ಇವತ್ತು ನೋಡ್ತಾ ಇದ್ದೀವಿ. ಪ್ರಧಾನಿ ನಿವಾಸದಿಂದ ಒಳ ಉಡುಪಿನಿಂದ ಹಿಡಿದು ಫ್ರಿಜ್ಜಲ್ಲಿರೋ ಫಿಶ್ಶು, ಮಾಂಸ, ತರಕಾರಿನೂ ಬಿಡದೆ, ಒಂದು ಗೊಂಬೆನೂ ಬಿಡದೆ ದೋಚ್ಕೊಂಡು ಬರ್ತಿದ್ದಾರೆ. ಕಂಡಲ್ಲಿ ಬೆಂಕಿ. ಅಲ್ಲಿ ಶೇಖ್ ಹಸೀನಾ ಆಡಳಿತ ಇದ್ದಾಗ ಶೇಖ್ ಹಸೀನಾ ರಾಜಕೀಯ ವಿರೋಧಿಗಳು ಯಾರು ಜೈಲು ಪಾಲಾಗಿದ್ರು ಅವ್ರನ್ನೆಲ್ಲ ರಿಲೀಸ್ ಮಾಡೋದಕ್ಕೆ ಈಗ ತಯಾರಿ ಆಗ್ತಿದೆ. ಇದ್ರ ನಡುವೆ ಹೊರಬೀಳ್ತಿರುವಂಥ ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಬಿಗ್ ಸೀಕ್ರೆಟ್ ಏನಪ್ಪ ಅಂತ ಕೇಳಿದ್ರೆ, ಶೇಖ್ ಹಸೀನಾ ಹೇಳ್ಕೊಂಡಿರೋದು ಬಾಂಗ್ಲಾವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡೋದಕ್ಕೆ, ಅಂದರೆ ಬಾಂಗ್ಲಾದ ಒಂದು ಭಾಗವನ್ನೇ ಕಸಿಯೋದಕ್ಕೆ, ತಮ್ಮ ಹಿಡಿತವನ್ನು ಸಂಪೂರ್ಣವಾಗಿ ಸಾಧಿಸೋದಕ್ಕೆ ಪ್ಲಾನ್ ಆಗಿತ್ತು. ಭಾರತದಲ್ಲಿ ಮಿಜೋರಾಂ ಈ ರೀತಿ ಕ್ರಿಶ್ಚಿಯನ್ ರಾಷ್ಟ್ರ ಮಾಡೋದಕ್ಕೆ ಕೆಲವು ಭಾಗಗಳಲ್ಲಿ ತಮ್ಮದೇ ಆದಂತಹ ಸಂಚನ್ನ ರೂಪಿಸ್ತಾ ಇದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತ ಶೇಖ್ ಹಸೀನಾ ವಿಚಾರವನ್ನು ಹೊರಗಿಟ್ಟಿದ್ದಾರೆ. ಶೇಖ್ ಹಸೀನಾ ವೆಲ್ಕಮ್ ಮಾಡಿಕೊಂಡು ಮುಂದೇನು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆಗಳಾದವು. ಆಲ್ ಪಾರ್ಟಿ ಮೀಟಿಂಗ್ಗಳೆಲ್ಲ ನಡೀತು. ಅಜಿತ್ ದೋವಲ್ ಶೇಖ್ ಹಸೀನಾ ಬರ್ತಾ ಇದ್ದ ಹಾಗೆ ಅವ್ರ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ರು. ಹಲವು ರಹಸ್ಯಗಳನ್ನು, ಭಾರತಕ್ಕೂ ಥ್ರೆಟ್
ಇದ್ದೇ ಇದೆ. ಈ ಬೆಳವಣಿಗೆಯಿಂದ ಖಂಡಿತ ಚೀನಾ ಅಮೆರಿಕ ಅವರದ್ದೇ ಆದಂತಹ ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ ಅನ್ನೋ ತಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನ ಭಾರತದ ರಕ್ಷಣಾ ಸಚಿವಾಲಯದ ಜೊತೆಗೆ ಶೇಖ್ ಹಸೀನಾ ಶೇರ್ ಮಾಡಿರೋದು. ಇನ್ನು ಅಧಿಕೃತವಾಗದು ಹೊರಗಡೆ ಬರಬಹುದು ನಾಳೆ. ಯಾರ್ಯಾರಿಂದ ಥ್ರೆಟ್ ಇದೆ ಭಾರತದ ವಿರುದ್ಧ, ಬಾಂಗ್ಲಾ ಗಲಭೆಯ ಮೂಲಕ ಏನು ಮಾಡೋದಿಕ್ಕೆ ಪ್ಲಾನ್ ಆಗ್ತಿದೆ ಅನ್ನೋದ್ರ ಸುಳಿವು ಸಿಕ್ಕೇ ಸಿಗತ್ತೆ. ಇತ್ತೀಚೆಗೆ ನಡೆದಂಥ 24ರ ಲೋಕಸಭಾ ಚುನಾವಣೆ ಈ ಎಲೆಕ್ಷನ್ನಲ್ಲಿ ವಿದೇಶಿ ಶಕ್ತಿಗಳು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾವೆ ಅನ್ನೋದೊಂದು ಗಂಭೀರ ಆರೋಪ ಕೇಳಿಬಂತು. ಅದನ್ನು ಸ್ವತಃ ಮೋದಿ ಸೇರಿದಂತೆ ಈಗ ಅಧಿಕಾರ ಹಿಡಿದಿರುವಂಥ BJP NDA ಪಕ್ಷಗಳು ಸಿಕ್ಕಾಪಟ್ಟೆ ಸಲ ಹೇಳಿದ್ದಾರೆ. ಇಲ್ಲಿ BJPಯನ್ನು ಸೋಲಿಸಬೇಕು, ಮೋದಿಯನ್ನು ಸೋಲಿಸಬೇಕು ಅಂತ ಸುರಿದಿರೋದು 1-2 ಕೋಟಿ ಅಲ್ಲ, 1000 ಗಟ್ಟಲೆ ಕೋಟಿ. ಬೇರೆ ಬೇರೆ ರೀತಿ ಸಂಚುಗಳಾಗಿದ್ವು, ಟೂಲ್ ಕಿಟ್ಗಳು ಕೆಲಸ ಮಾಡಿದ್ವು, ಹಲವರ ಜೊತೆ ಇಲ್ಲಿನವ್ರ ಜೊತೆ ಕೈ ಜೋಡಿಸಿದ್ವು ಅನ್ನುವಂಥ ಆರೋಪ, ಜಟಾಪಟಿ ಕೆಸರು ಚಾಟಗಳನ್ನೆಲ್ಲ ನೋಡಿದ್ದೀವಿ. ಇದೇ ರೀತಿ ಭಾರತದಲ್ಲೂ ಕೂಡ ಯಾವುದಾದ್ರೂ ಒಂದು, ಫಾರ್ ಎಕ್ಸಾಂಪಲ್ ಈಗ ವಕ್ಫ್ ಬೋರ್ಡ್ ಬದಲಾವಣೆ ಮಾಡೋಕೆ, ತಿದ್ದುಪಡಿ ಮಾಡೋದಕ್ಕೆ ಹೊರಟಿಲ್ವಾ, ಅಲ್ಲ ಆಕ್ರೋಶ. ನಾಳೆ ಇನ್ಯಾವುದೋ ಕಾನೂನು ಕಾಯ್ದೆ, ಕೃಷಿ ಕಾಯ್ದೆಯಲ್ಲಿ ಯಾವ ಥರ ಹೋರಾಟಗಳಾದವು, ಆ ಥರ ಅವಕಾಶಗಳಿಗೆ ವಿದೇಶಿ ಶಕ್ತಿಗಳು ಕಾಯ್ತಾ ಇರಬಹುದು. ಹಾಗಾಗಿ ಬಾಂಗ್ಲಾದ ಈ ಬೆಳವಣಿಗೆಯಿಂದ ಭಾರತದ ಸರ್ಕಾರ ಮೈಯೆಲ್ಲ ಕಣ್ಣಾಗಿರೋದಂತೂ ಗ್ಯಾರಂಟಿ. ಈಗ ಎಚ್ಚೆತ್ತುಕೊಂಡು ಬಹಳ ಹುಷಾರಾಗಿ ಪ್ರತಿಯೊಂದು ನಿರ್ಧಾರವನ್ನು ಕೂಡ ಬಹಳ ಎಚ್ಚರಿಕೆಯಿಂದ ತಗೊಳ್ಬೇಕಾದಂತ ಮೆಸೇಜ್ ಅಂತೂ ಬಾಂಗ್ಲಾದಿಂದ ಸಿಕ್ಕಿದೆ. ಭಾರತದಲ್ಲೂ ಕೈ ಆಡಿಸುವ ಪ್ರಯತ್ನಗಳು ಆಗ್ತಿವೆ ಮತ್ತು ಭಾರತದಲ್ಲಿ ಕೆಲ ಭಾಗಗಳ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನನೂ ಆಗ್ತಿದೆ ಅಂತ. ನಾರ್ತ್ ಈಸ್ಟ್ ಅಲ್ಲಿ ಆಗ್ತಿರೋದು ನೋಡ್ತಾ ಇದ್ದೀವಿ. ಇಲ್ಲ ರಾಜಕೀಯ ಜಟಾಪಟಿ ಕಾರಣ ಆಗಿದೆ. RSS ಕೂಡ ಸರ್ಕಾರಕ್ಕೆ ಚಾಟಿ ಬೀಸ್ತಲ್ಲ, ಅಲ್ಲೇನು ಮಾಡೋಕ್ಕಾಗ್ತಿಲ್ಲ ಅಂತ. ಅಸಲಿಗೆ ವಿದೇಶಿ ಶಕ್ತಿಗಳಲ್ಲಿ ಬೆಂಕಿಗೆ ತುಪ್ಪ ಸುರಿತಾ ಆರೋದಕ್ಕೆ ಬಿಡ್ತಿಲ್ಲ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ನಾರ್ತ್ ಈಸ್ಟ್ ಮೇಲೆ ಹಿಡಿತ ಸಾಧಿಸೋದಕ್ಕೆ ಬಹಳ ಪ್ರಯತ್ನ ಆಗ್ತಾ ಇದೆ ಅನ್ನೋದು. ಸೊ ಬಾಂಗ್ಲಾಗಂತೂ ಈಗ ಏನು ಆಗಬಾರದು ಅಂತಿತ್ತೋ ಅದೇ ಪರಿಸ್ಥಿತಿ ಬಂದಿದೆ. ಶೇಖ್ ಹಸೀನಾ ಕಾಲದಲ್ಲಿ ಬೇಕಾದಷ್ಟು ಅಭಿವೃದ್ಧಿಗಳಾಗಿವೆ ಬಾಂಗ್ಲಾದೇಶದಲ್ಲಿ, ಆದರೆ ಪ್ರಜಾಪ್ರಭುತ್ವ ಬಲಿಯಾಗಿತ್ತಾ ಅನ್ನೋದೊಂದು ಪ್ರಶ್ನೆ ಪದೇ ಪದೇ ಚರ್ಚೆಗೆ ಬರ್ತಾ ಇತ್ತು. ಅಭಿವೃದ್ಧಿ ಅಂತ ಬಂದಾಗ ಅವರು ಕಾಂಪ್ರಮೈಸ್ ಆಗಲೇ ಇಲ್ಲ, ಆದರೆ ನಿರ್ಧಾರಗಳು ಯಾರಿಗೂ ಕೇರ್ ಮಾಡದೆ ತಮ್ಮ ಮೂಗಿನ ನೇರಕ್ಕೆ ತಗೊಳ್ತಿದ್ರು ಅಂತ. ಸೊ ಬಾಂಗ್ಲಾದೇಶದಲ್ಲಿ ಕಿಡಿ ನಿಧಾನಕ್ಕೆ ಹೊತ್ತಿಕೊಂಡು ಈ ಹಂತಕ್ಕೆ ಉರಿದೇ ಬಿಟ್ಟಿದೆ. ಈಗ ಮುಂದೇನು ಹಾಗಾದ್ರೆ ಭಾರತದ ಜೊತೆಗೆ ಬಾಂಗ್ಲಾ ಸಂಬಂಧವನ್ನು ಹದಗೆಡಿಸೋದಕ್ಕೆ ಪಾಕಿಸ್ತಾನದ ಕುತಂತ್ರದ ಭಾಗವೂ ಹೌದಿದು. ಜೈಶಂಕರ್ ಅವರು ಅದನ್ನೇ ಹೇಳಿದ್ರು ಆಲ್ ಪಾರ್ಟಿ ಮೀಟಿಂಗಲ್ಲಿ. ಯಾವುದನ್ನು ತಳ್ಳಿ ಹಾಕೋಕ್ಕಾಗಲ್ಲ. ಅಲ್ಲಿನ ಡಿಪ್ಲೊಮ್ಯಾಟ್ಸ್, ಪಾಕಿಸ್ತಾನದ ಡಿಪ್ಲೊಮ್ಯಾಟ್ಸ್ ಎಲ್ಲ ಖುಷಿ ಪಡ್ತಿದ್ದಾರೆ, ಸಂಭ್ರಮಾಚರಣೆ ಪಡ್ತಿದ್ದಾರೆ, ಬಾಂಗ್ಲಾದ ಈ ಬೆಳವಣಿಗೆಗೆ ಸಪೋರ್ಟ್ ಮಾಡಿ ಸ್ಟೇಟಸ್ಗಳನ್ನು ಹಾಕ್ಕೊಳ್ತಿದ್ದಾರೆ. ಕ್ಲಿಯರ್ ಆಗ್ತಿದೆ ಪಾಕಿಸ್ತಾನದ ಸಂಚು, ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಂಚು, ಚೀನಾದ ಬಂಡವಾಳವೂ ಬಯಲಾಗಿದೆ. ಈಗ ಭಾರತ ವಿರೋಧಿ ಶಕ್ತಿ ಅಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂತ ಬಯಸ್ತಾ ಇದ್ದಾರೆ ಹಲವು ಭಾರತದ ವಿರೋಧಿಗಳು. ಯಾಕಂದ್ರೆ ಬಾಂಗ್ಲಾದ ಮೇಲೆ ಹಿಡಿತ ಸಾಧಿಸಬೇಕು ಅನ್ನೋ ಪೈಪೋಟಿ ಒಂದು ಕಾರಣ ಈ ದಂಗೆಗೆ. ಇನ್ನೊಂದು, ಭಾರತ ಬಾಂಗ್ಲಾ ಇದ್ದಂತಹ ಅಂದ್ರೆ ಎರಡು ದೇಶಗಳ ನಡುವೆ ಇದ್ದಂತಹ ಸಂಬಂಧ ಇದೆಯಲ್ಲ, ಶೇಖ್ ಹಸೀನಾ ಮೋದಿ ನಡುವೆ ವೈಯಕ್ತಿಕವಾಗಿ ಒಂದು ಒಳ್ಳೆ ವಿಶ್ವಾಸ ಸ್ನೇಹ ಇತ್ತು. ಎರಡು ರಾಷ್ಟ್ರಗಳ ನಡುವೆ ಬಹಳ ಒಳ್ಳೆಯ ವ್ಯಾಪಾರ ವಹಿವಾಟು ಎಲ್ಲ ಚೆನ್ನಾಗಾಗಿತ್ತು. ಆದರೆ ಅದನ್ನು ಹಾಳು ಮಾಡಬೇಕು, ಭಾರತ ವಿರೋಧಿ ಶಕ್ತಿಯಲ್ಲಿ ಬಂದರೆ ಭಾರತಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ, ತಲೆನೋವು ಆಗುತ್ತೆ. ಸೂಪರ್ ಪವರ್ ಆಗೋದಕ್ಕೆ ಹೊರಟಿರೋ ಭಾರತಕ್ಕೆ ಒಂದು ಕಡೆಯಿಂದ ಪೆಟ್ಟು ಬಿದ್ದಂಗೆ ಆಗುತ್ತೆ ಅನ್ನೋ ಲೆಕ್ಕಾಚಾರವೂ ಇರೋದು ಸುಳ್ಳಲ್ಲ. ಸೊ ಬಾಂಗ್ಲಾದ ಈ ದಂಗೆಯಿಂದ ಭಾರತವು ಎಚ್ಚೆತ್ತುಕೊಳ್ಬೇಕಾದಂತಹ ಮತ್ತು ಕೆಲವು ಕಡೆ ಟೈಟ್ ಮಾಡ್ಕೊಳ್ಬೇಕಾದಂತಹ ಬಿಗ್ ಮೆಸೇಜ್ ಸಿಕ್ಕಿದೆ. ಈಗ ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.